ನಮಸ್ಕಾರ. ಈ ದಿನದ ವಿದುರವಾಣಿ ಸಂಚಿಕೆಯಲ್ಲಿ ಅತಿಥಿಗಳ ಕುರಿತಾಗಿ ಅಥವಾ ಅತಿಥಿ ಸತ್ಕಾರದ ಕುರಿತಾಗಿ ವ್ಯಾಸರ ಮಾತುಗಳು, ವಿದುರನ ಬಾಯಿನಿಂದ ವ್ಯಾಸರ ಆಡಿಸಿದಂತಹ ಮಾತುಗಳನ್ನು ನೋಡೋಣ. ಅತಿಥಿಗಳ ಬಗ್ಗೆ, ಅತಿಥಿ ಸತ್ಕಾರದ ಬಗ್ಗೆ ವಿದುರನ ಮೂಲಕ ವ್ಯಾಸರ ನುಡಿಗಳನ್ನ ಈ ದಿನ ನೋಡೋಣ. ನಾವು ದೇವಸ್ಥಾನಗಳಲ್ಲಾಗ್ಲಿ ಅಥವಾ ದೊಡ್ಡ ದೊಡ್ಡ ಸಭೆಗಳಲ್ಲಾಗ್ಲಿ ಇಂದಿನ ಮನೆಗಳಲ್ಲಿ ನಾವು ಅದನ್ನ ನೋಡೋದೇ ಇಲ್ಲ. ಏನಂದ್ರೆ, ಮನೆಗೆ ಯಾರು ದೊಡ್ಡವರು ಬಂದ್ರೆ, ತಂದೆ ಆಗಿರಬಹುದು, ಗುರುಗಳಾಗಿರಬಹುದು, ಅಥವಾ ಅರ್ಚಕರಾಗಿರಬಹುದು, ಅಥವಾ ಸಭಾ ಅಧ್ಯಕ್ಷರಾಗಿರ್ಬಹುದು, ದೊಡ್ಡವರು ಯಾರೇ ಬಂದ್ರು ಕೂಡ ತಕ್ಷಣವೇ ಎದ್ದು ನಿಂತ್ಕೊಳ್ಳೋದು. ಇವತ್ತು ಕೂಡ ಸಭಾ ಮರ್ಯಾದೆಯಲ್ಲಿ ಅದು ಸ್ವಲ್ಪ ಕಾಪಾಡ್ಕೊಂಡಿದೀವಿ. ಮಂದಿರಗಳಲ್ಲಿ, ಮಠ ಮಂದಿರಗಳಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ಗುರುಕುಲಗಳಲ್ಲಿ ಉಳ್ಕೊಂಡಿದೆ. ಆದ್ರೆ ಮನೆಗಳಲ್ಲಿ ತೀರಾ ಕಡಿಮೆ ಆಗ್ತಾ ಬರ್ತದೆ. ಮನೆಯಲ್ಲಿ ತಂದೆ ಬಂದ್ರೆ ಮನೇಲಿ ಎಲ್ಲರೂ ಕೂಡ ಎದ್ದು ಅವರಿಗೋಸ್ಕರ ಜಾಗ ಬಿಟ್ಕೊಡ್ತಾ ಇದ್ರು. ಈಗ ಯಾರು ಬಂದ್ರು ಕೂಡ ಯಾರು ಗೊತ್ತೇ ಆಗೋದಿಲ್ಲ. ಅವರು ಅವ್ರವರ ಲೋಕದಲ್ಲೇ ಅವರು ಮುಳುಗೋಗಿರ್ತಾರೆ. ಆದ್ರಿಂದ ಮನೇಲಿ ಯಾರು ಬಂದ್ರು ಗೊತ್ತೇ ಆಗೋದಿಲ್ಲ. ಮನೆಯಲ್ಲಿ ಹಿರಿಯರು ಬಂದ್ರೆ ಎದ್ದೇಳ್ತಾ ಇದ್ದಿದ್ದು ಒಂದು ದೊಡ್ಡ ಕ್ರಮ ಇತ್ತು. ಇದೇನ್ ದೊಡ್ಡ ವಿಷಯ, ಇದೊಂದು ಗೌರವ ಕೊಡೋ ಸಂಕೇತ ಅಂತ. ಈಗಿನವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎದ್ದಿಂತ ಯಾಕೆ ಗೌರವ ಕೊಡ್ಬೇಕು? ನಮ್ಮ ಕೂತರು ಒಳಗಿನಿಂದ ನಮ್ಗೆ ತುಂಬಾ ಶ್ರದ್ಧೆ ಇದೆ, ಅವ್ರ ಬಗ್ಗೆ ತುಂಬಾ ದೊಡ್ಡ ಗೌರವ ಇದೆ, ನಾವು ಕೂತೆ ಗೌರವ ಕೊಡ್ತೀವಿ ಅವರಿಗೆ. ಈ ಎಲ್ಲದಕ್ಕೂ ಒಂದು ಸಮರ್ಥನೆ ಇದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದ್ಯಾ ಅಂತ ಕೇಳೋದು. ಏನ್ ಕೇಳಿದ್ರು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದ್ಯಾ? ಸೈನ್ಸ್ ಕೇಳ್ಬೇಕು, ಇದು ಶಾಸ್ತ್ರದಲ್ಲಿತ್ತ ಅಂತ. ಹಾಗೆ ಸೈಂಟಿಫಿಕ್ ಆಗಿ ಎಲ್ಲವನ್ನು ಪ್ರೂವ್ ಮಾಡಬೇಕಾದ ಅಗತ್ಯ ಶಾಸ್ತ್ರಗಳಿಗಿಲ್ಲ. ಯಾಕಂದ್ರೆ ಶಾಸ್ತ್ರಗಳೇ ಒಂದು ಸೈನ್ಸ್. ಯಾವುದು ಶಾಸ್ತ್ರದಲ್ಲಿ ಹೇಳಿದಾರೋ ಇಟ್ ಇಸ್ ಸೈಂಟಿಫಿಕ್. ಒಂದು ಸೈನ್ಸ್ ಅಂದ್ರೇನು? ಒಂದು ವಿಶೇಷವಾದ ಅಧ್ಯಯನದ ಜೊತೆಗೆ ಬಂದಿರುವಂತಹ ಒಂದು ಜ್ಞಾನ ಪರಂಪರೆ. ಶಾಸ್ತ್ರಗಳು ಕೂಡ ದೊಡ್ಡ ಅಧ್ಯಯನದ ಜೊತೆಗೆ ಬಂದಿರುವಂತಹ ಜ್ಞಾನ ಪರಂಪರೆ. ಅದಕ್ಕೊಂದು ದೊಡ್ಡ ಹಿನ್ನೆಲೆಗಳಿವೆ. ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ವಿಚಾರ ಏನಂದ್ರೆ, ಹೀಗೆ ಮನೆಗೆ ಯಾರು ಬಂದ್ರೆ ಅಥವಾ ಹಿರಿಯರು ಬಂದ್ರೆ ಯಾಕೆ ಎದ್ದು ನಿಂತ್ಕೊಳ್ಬೇಕು ಅನ್ನೋದಕ್ಕೆ ಒಳ್ಳೆ ವಿಚಾರವನ್ನ ವಿದುರ ನೀತಿ ಹೇಳ್ತಾ ಇದೆ. ಊರ್ಧ್ವಂ ಪ್ರಾಣ ಹ್ಯುತ್ಕ್ರಮಂತಿ ಯೂನ ಸ್ಥವಿರ ಆಯತಿ. ದೊಡ್ಡವ್ರು ಯಾರಾದ್ರೂ ಮನೆಗೆ ಬಂದ್ರೆ ಅಥವಾ ಯಾರಾದ್ರೂ ಬಂದ್ರೆ ದೊಡ್ಡವರು, ಪ್ರಾಣಾಹ ಊರ್ಧ್ವಂ, ನಮ್ಮ ಪ್ರಾಣಶಕ್ತಿ ಮೇಲೆ ಏಳ್ಲಿಕ್ಕೆ ಶುರು ಆಗತ್ತೆ. ಪ್ರಾಣಗಳು ಅಂದ್ರೆ ದೇಹವನ್ನ ಬಿಟ್ಟು ಹೊರಡ್ಲಿಕ್ಕೆ ತಯಾರಾಗತ್ತೆ. ಅಂದ್ರೆ ಮೇಲೆ ಏಳೋದು ಅಂತಂದ್ರೇನು? ನಮ್ಮಿಂದ ಮೇಲೆ ಹೊರಟೋದ್ರೆ ಅದು ನಮ್ಮಲ್ಲಿರೋದಿಲ್ಲ. ಹಾಗೆ ಅವೆಲ್ಲವೂ ಕೂಡ ಮೇಲೆ ಏಳತ್ತೆ. ಎದ್ದಾಗ ಏನ್ ಮಾಡ್ಬೇಕು? ಪ್ರತ್ಯುತ್ಥಾನಾಭಿವಾದಾಭ್ಯಾಂ ಪುನಸ್ತಾನ್ ಪ್ರತಿಪದ್ಯತೆ. ಎದ್ದು ನಿಂತು ಅವರಿಗೆ ನಮಸ್ಕರಿಸೋದ್ರಿಂದ ಅವುಗಳು ಮತ್ತೆ ಸ್ವಸ್ಥಾನಕ್ಕೆ ಸೇರತ್ತೆ. ಇದು ಮಹಾಭಾರತದಲ್ಲಿ ವ್ಯಾಸರು ಕೊಟ್ಟ ನುಡಿಗಳು. ಈಗ ನಮ್ಗೆ ಅರ್ಥ ಆಗಬಹುದು, ಅವ್ರು ಬಂದಾಗ ನಾವ್ ಯಾಕೆ ಎದ್ದು ನಿಂತ್ಕೊಳ್ಳುವಂತ ಒಂದು ಕ್ರಮವನ್ನ ನಮ್ಗೆ ಹಿರಿಯರು ಹಾಕೊಟ್ಟಿದ್ರು. ಬಂದ ತಕ್ಷಣ ಅವ್ರಿಗೆ ಎದ್ದು ನಿಂತ್ಕೊಂಡು ನಮಸ್ಕರಿಸ್ಬೇಕು. ಈಗಲೂ ಕೂಡ ತುಂಬಾ ಮನೆಗಳಲ್ಲಿ ಅಥವಾ ಹಳ್ಳಿ ಕಡೆಗಳಲ್ಲಿ ಅಥವಾ ಸಂಸ್ಕಾರವಂತ ಕೆಲವು ಕುಟುಂಬಗಳಲ್ಲಿ ನಾವು ನೋಡ್ಬಹುದು, ಮನೆಗೆ ಯಾರೇ ಬಂದ್ರು ಕೂಡ ಎದ್ದು ನಿಂತು ಬಂದ ತಕ್ಷಣ ಅವ್ರಿಗೆ ನಮಸ್ಕರಿಸ್ಬೇಕು. ಅದು ಅವರಿಗೂ ಸಂತೋಷ ಆಗುತ್ತೆ ಒಂದು, ಮತ್ತೆ ನಮಗೂ ಕೂಡ ಒಂದು ಆತ್ಮಿಕವಾದ ಲಾಭವೂ ಇದೆ, ದೈಹಿಕವಾದ ಒಂದು ಪ್ರಯೋಜನವೂ ಇದೆ ಅನ್ನೋದನ್ನ ನಾವು ಈ ಒಂದು ಆಚಾರದಿಂದ, ಈ ಪರಂಪರೆಯಿಂದ ನಾವು ತಿಳ್ಕೊಳ್ಬಹುದು. ಅದಕ್ಕೊಂದು ಹಿನ್ನೆಲೆ ಇದೆ ಅನ್ನೋದನ್ನ ನಮಗೆ ಮಹಾಭಾರತ ತೆಗೆದುಕೊಟ್ಟಿದೆ. ಹಾಗಾಗಿ ಯಾರಾದ್ರೂ ಬಂದ್ರೆ ನಾವು ಎದ್ದು ನಿಂತು ಅವರನ್ನ ಗೌರವಿಸ್ಬೇಕಾಗಿರೋದು ವೈಯಕ್ತಿಕವಾಗಿ ನಮಗೂ ಲಾಭ, ಅವರಿಗೂ ಕೊಡುವಂತ ಒಂದು ಮಾನ್ಯತೆ ಅದು. ಅವ್ರಿಗೆ ಏನ್ ಮಾಡ್ಬೇಕು? ಎದ್ದು ನಿಂತು ಗೌರವಿಸಿ ಮತ್ತೆ ಕೂತ್ಬಿಟ್ರ ಮುಗಿತಾ? ಅಲ್ಲಿಗೆ ಅತಿಥಿ ಸತ್ಕಾರ ಮುಗಿತಾ ಅಂದ್ರೆ ಮುಂದೆ ಹೇಳ್ತಾರೆ, ಪೀಠಂ ದತ್ವ, ಅವರಿಗೊಂದು ಕೂತ್ಕೊಳ್ಳಿಕ್ಕೆ ಆಸನ ಕೊಡಬೇಕು. ಅವರಿಗೆ ಕಾಲು ತೊಳೆದು, ಪರಿನಿರ್ನಿಜ್ಯ ಪಾದವು, ಚೆನ್ನಾಗಿ ಕಾಲನ್ನು ತೊಳೆದು ಅವರಿಗೆ ಸುಖಂ ಪೃಷ್ಟ್ವ, ಚೆನ್ನಾಗಿದ್ದೀರಾ? ಸುಖಂ ಪೃಷ್ಟ್ವ ಅಂದ್ರೆ ಅವರ ಕುಶಲವನ್ನ ಕೇಳ್ಬೇಕು. ಚೆನ್ನಾಗಿದ್ದೀರಾ, ನೀವು ಹೇಗಿದ್ದೀರಿ ಅನ್ನುವಂಥ 4 ಒಳ್ಳೆಯ ಮಾತುಗಳನ್ನ ಆಡ್ಬೇಕು. ಅಷ್ಟೇ ಅಲ್ಲದೆ ತನ್ನ ಬಗ್ಗೆನೂ ಹೇಳ್ಕೊಳ್ಬೇಕು ಅನ್ನೋದನ್ನ ಹೇಳುತ್ತೆ ಮಹಾಭಾರತ. ಅಂದ್ರೆ ನಾನು ಚೆನ್ನಾಗಿದ್ದೀನಿ, ನಾನು ಹೀಗೆ ಈ ಕೆಲಸ ಮಾಡ್ತಾ ಇದ್ದೀನಿ, ಇದರ ಅಧ್ಯಯನದಲ್ಲಿದ್ದೀನಿ, ಅಥವಾ ಇಂಥ ಒಂದು ವೃತ್ತಿಯಲ್ಲಿ ತೊಡಗಿದ್ದೀನಿ ಅಂತ ತನ್ನ ಬಗ್ಗೆನೂ ಅವರಿಗೆ ಹೇಳ್ಕೊಳ್ಬೇಕು. ತಥೋದದ್ಯಾತ್ ಅನ್ನಮವೇಕ್ಷ ಧೀರಃ.
ಇಷ್ಟು ಹೇಳಿ ಕಾಲವನ್ನ ಹರಣ ಮಾಡೋದಷ್ಟೇ ಅದರ ಉದ್ದೇಶ ಅಲ್ಲ. ಮುಂದೆ ಇದಾದ ಮೇಲೆ ಅವರಿಗೆ ಅನ್ನಂ ದದ್ಯಾತ್, ಅನ್ನ ಅಂದ್ರೆ ಅವರಿಗೆ ಹೊಟ್ಟೆಗೆ ಊಟ ಆಗಿರ್ಬಹುದು, ಅಥವಾ ಯಾವುದೋ ಒಂದು ಸಣ್ಣ ಖಾದ್ಯ ಆಗಿರ್ಬಹುದು, ಹಣ್ಣಾಗಿರ್ಬಹುದು, ಏನೂ ಇಲ್ಲದೆ ಇದ್ರೆ ನೀರಾಗಿರ್ಬಹುದು. ಹಿಂದೆ ಬೆಲ್ಲ ನೀರು ಕೊಡ್ತಾ ಇದ್ರಲ್ಲ, ಹಾಗೆ ಒಂದು ನೀರಾಗಿರ್ಬಹುದು. ಹಾಗಾಗಿ ಬಂದವರಿಗೆ ಮೊದಲು ಎದ್ದು ನಿಂತು ಗೌರವ ಕೊಡಬೇಕು. ಮನಸ್ಸಿಗೆ ತುಂಬಾ ಖುಷಿ ಆಗತ್ತೆ. ನಂತರ ಅಲ್ಲಿಂದ ದಣಿದು ಬಂದವರಿಗೆ ಕಾಲು ತೊಳೆದು, ಅದು ಮತ್ತೊಂಥರ ಹಿತ ಆಗತ್ತೆ. ಆಮೇಲೆ 4 ಒಳ್ಳೆಯ ಮಾತುಗಳನ್ನು ಆಡೋದ್ರಿಂದ ಎಲ್ಲರಿಗೂ ತೃಪ್ತಿ ಆಗುತ್ತೆ. ಪ್ರಿಯವಾಕ್ಯ ಪ್ರಧಾನ ಸರ್ವೇ ತುಷ್ಯಂತಿ ಜಂತವ. ಪ್ರೀತಿಯಿಂದ 4 ಮಾತನ್ನಾಡಿದ್ರೆ ಎಲ್ರಿಗೂ ಸಂತೋಷ ಆಗತ್ತೆ. ನನ್ನನ್ನು ಪರಿಚಯಿಸ್ಕೊಂಡು ಅಥವಾ ನನ್ನ ಏನ್ ನಡೀತಾ ಇದೆ ವರ್ತಮಾನ ಅದರ ಬಗ್ಗೆ ಅವ್ರ ಹತ್ರ ಹಂಚ್ಕೊಳ್ತಾ, ಅವ್ರಿಗೆ ಒಂದು ಬೇಕಾದ ಖಾದ್ಯವನ್ನ ಕೊಡ್ತಾ, ಅವರ ಜೊತೆಗೆ ಪ್ರೀತಿಯಿಂದ ಊಟ ಮಾಡಿದ್ರೆ ಇದು ಉತ್ತಮವಾದ ಅತಿಥಿ ಸತ್ಕಾರದ ಕ್ರಮ ಅನ್ನೋದನ್ನ ವಿದುರ ಹೇಳ್ತಾನೆ. ಯಸ್ಯೋದಕಂ ಮಧುಪರ್ಕಂಚ ಗಾಂಚ. ಯಾರು ಬಂದವರಿಗೆ ಮಧುಪರ್ಕ ಅಂತಂದ್ರೆ ಅವ್ರಿಗೆ ಸಲ್ಬೇಕಾದಂತಹ ಒಂದು ಊಟೋಪಚಾರಗಳನ್ನ ಕೊಡ್ತಾ, ಗಾಮ್ ಅಂದ್ರೆ ಒಂದು ಒಳ್ಳೆ ಮಾತುಗಳನ್ನ ಆಡ್ತಾ, ಕೈ ಕಾಲು ತೊಳೆಯೋದಕ್ಕೆ ನೀರು ಕೊಡ್ತಾ, ಕೂಡೋದಕ್ಕೆ ಆಸನ ಕೊಡ್ತಾ, ಯಾರು ಹೀಗೆ ಅತಿಥಿಗಳನ್ನ ಚೆನ್ನಾಗಿ ಅಥವಾ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಅವರಿಗೆ ಇನ್ನೇನು ಜೀವನದಲ್ಲಿ ಉಚ್ಛ್ರಾಯಕ್ಕೆ ಬೇಕಾದ ಕಾರಣಗಳೇ ಬೇರೆ ಬೇಕಾಗಿಲ್ಲ. ಅವನ ಉನ್ನತಿಗೆ ಈ ಒಂದು ಕ್ರಮವೇ ಅವನನ್ನ ಉನ್ನತಿಗೆ ಕರ್ಕೊಂಡು ಹೋಗುತ್ತೆ. ಅದೇ ವಿಪರೀತವಾಗಿ ಯಾರು ಲೋಭದಿಂದ, ಭಯದಿಂದ, ಅಥವಾ ದುಡ್ಡು ಖರ್ಚಾಗುತ್ತೆ ಅಂತ ಆಗಿರಬಹುದು, ಅಥವಾ ಇವ್ರ ಮನೆಗೆ ಬಂದ್ಬಿಟ್ರೆ ಇವ್ರಿಗೆ ಏನಾದ್ರು ಮಾಡ್ಬೇಕಾಗುತ್ತೆ ಅನ್ನೋ ಭಯದಿಂದ ಅವ್ರ ಮನೆಗೆ ಬರದೇ ಇರೋ ಹಾಗೆ, ಅವರು ಬಂದ್ರು ಬಾಗಿಲು ತೆಗೆದೇ ಇರೋ ಹಾಗೆ ಇಂಥದ್ದನ್ನೆಲ್ಲ ಮಾಡಿದ್ರೆ ಅವನ ಜೀವನದಲ್ಲಿ ಅವನ ಆಯುಷ್ಯ ಹರಣಕ್ಕೆ, ಅವನ ಅರ್ಥಹರಣಕ್ಕೆ, ಅವನ ಯಶಸ್ಸಿಗೆ ಅಥವಾ ಮುಖದ ತೇಜಸ್ಸಿಗೆ ಕುಂದು ತಂದ್ಕೊಳ್ತಾನೆ. ಅವನ ಮುಖದಲ್ಲಿ ಕಾಂತಿ ಇರೋದಿಲ್ಲ, ಮನೆಯಲ್ಲಿ ಶಾಂತಿ ಇರೋದಿಲ್ಲ, ಜೀವನದಲ್ಲಿ ಯಾವುದೇ ಭರವಸೆಗಳಿಲ್ಲದ ಬರಡು ಬದುಕಾಗಿ ಅವನು ಬಾಳ್ಬೇಕಾಗತ್ತೆ. ಇದು ಬಂದವರಿಗೆ ಅನ್ನ ನೀರು ಕೊಡದೇ ಇದ್ರೆ ಅಥವಾ ಹಿರಿಯರಿಗೆ ಸತ್ಕಾರ ಮಾಡದೇ ಇದ್ರೆ ನಮ್ಗೆ ಏನನ್ನ ಅನುಭವಿಸ್ಬೇಕಾಗತ್ತೆ. ಹಾಗೆ ಹಿರಿಯರಿಗೆ ಸತ್ಕಾರ ಮಾಡೋದ್ರ ಮೂಲಕ, ಅವರಿಗೆ ಗೌರವ ಕೊಡೋದ್ರ ಮೂಲಕ, ಬಂದವರನ್ನ ಸಲಹೋದ್ರ ಮೂಲಕ ನಾವು ಎಷ್ಟು ಉನ್ನತಿಯನ್ನ ಪಡೆಯಬಹುದು, ಉನ್ನತಿಕೆಯನ್ನ ಪಡೆಯಬಹುದು ಅನ್ನೋದನ್ನ ವಿದುರನ ಈ ಮಾತುಗಳು ತಿಳಿಸ್ಕೊಡ್ತಾ ಇದ್ದಾವೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.